ಬೈಂದೂರು ಮತ್ತೆ ಮ್ಯಾಂಗ್ಳೂರ್ ಹೈವೇ ಜಸ್ಟ್ 300 ಮೀಟರ್ ತೋರ್ತದೆ. ಮಾಬುಕಳ ಬ್ರಿಡ್ಜ್ ಇದು ತೋರ್ತದೆ. ಲೊಕೇಶನ್ ಒಳ್ಳೆ ಸೀನರಿ, ಸುತ್ತಮುತ್ತ ಒಳ್ಳೆ ಸಣ್ಣ ಸಣ್ಣ ಐಲ್ಯಾಂಡ್ಸ್ ಎಲ್ಲ ತೋರ್ತದೆ. ಒಳ್ಳೆ ವ್ಯೂಸ್. ಈ ವುಡನ್ ಬ್ರಿಡ್ಜ್ ಸಾಧಾರಣ 430 ಫೀಟ್ ಉಂಟು, 125 ಮೀಟರ್. ಎಟ್ ಎ ಟೈಮ್ ಸಾಧಾರಣ 50-60 ಜನ ನಡೆಯುವ ಕೆಪಾಸಿಟಿ ಉಂಟು ಇಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಚಾಲೋ ನಿಕ್ಲು ಮಾತಾ ಇನ್ನು ಒಂದು ಎಡ್ಡೆ ಪ್ಲೇಸ್ ಬೈದೆ ಬೋಟಿಂಗಿಗೆ ಬೊಕ್ಕ ನಿಕ್ಲು ತೂವಲಿ ಒಂದು ಬ್ರಿಡ್ಜ್ ಉಂಟು ತೂಲೆ ಇಂಕಿಲ್ಲ ದಾಲ ಇನ್ಫಾರ್ಮೇಷನ್ ದಾಲ ಗೊತ್ತಿದ್ದೀನಿ ಎತ್ತ ಓನರ್ ಉಳ್ಳೇರ ಅರಡ ಪಾತೆರ್ಗೆ ಆರು ಫುಲ್ ಇನ್ಫಾರ್ಮೇಷನ್ ಕೊರ್ಪೇನು ಪೋಯ್ ಅರಡ ಪಾತೆರ್ಗ. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತೇಳಿ. ಬ್ರಹ್ಮವರದಿಂದ ಹೈವೇಯಿಂದ 2 ಕಿಲೋಮೀಟರು, ಹೈವೇಯಿಂದ ಜಸ್ಟ್ ಒಳಗಡೆ 300 ಮೀಟರ್ ಮುಂದುಗಡೆ ಗಣಪತಿ ದೇವಸ್ಥಾನ. ಇದರ ವಟಾರದಲ್ಲಿ ನಮ್ಮ ಸಿತಾರಾ ಬೋಟಿಂಗ್, ಸಿತಾರಾ ಕಾಯಕಿಂಗ್, ಸಿತಾರಾ ವುಡನ್ ಬ್ರಿಡ್ಜ್ ಇರುವಂಥದ್ದು. ಇಲ್ಲಿ ನಮ್ಮ ಇದರ ವಿಶೇಷತೆ ಏನಂದರೆ, ವುಡನ್ ಬ್ರಿಡ್ಜಲ್ಲಿ ನೀವು 1 ಗಂಟೆ ಅಥವಾ 2 ಗಂಟೆ ಟೈಮ್ ಪಾಸ್ ಮಾಡ್ಬೋದು. ಒಳ್ಳೆ ನೇಚರ್ ವ್ಯೂ ಪಾಯಿಂಟ್ ಉಂಟು, ಸೋಫಾ ಉಂಟು, ಮತ್ತು ಚೇರ್ಸ್ ಉಂಟು. ಒಳ್ಳೆ ಗಾಳಿ ಬೆಳಕು ಬರ್ತದೆ. ತುಂಬ ಜನ ಬಂದು ವಿಸಿಟ್ ಮಾಡಿ ತುಂಬ ಖುಷಿಪಟ್ಟು ಹೋಗ್ತಾರೆ. ಹಾಗೆ ಬೋಟಿಂಗ್ ವ್ಯವಸ್ಥೆ ಉಂಟು. ಬೋಟಿಂಗ್ ಸ್ಪೀಡ್ ಬೋಟ್ ಉಂಟು. ಒಂದು ಸ್ಪೀಡ್ ಬೋಟ್ ನಾವು ಡೆಲ್ಟಾ ಬೀಚು, ಐಲ್ಯಾಂಡ್ ವ್ಯೂ ಮತ್ತು ಪೋರ್ಟ್ ವ್ಯೂ ಇದೆಲ್ಲ ನೋಡಿ ಬರ್ಬೋದು. ಬೋಟಲ್ಲಿ 2-3 ಪ್ಯಾಕೇಜ್ ಇರ್ತದೆ. 1 ಗಂಟೆ ಪ್ಯಾಕೇಜ್, 2 ಗಂಟೆ ಪ್ಯಾಕೇಜ್, 3 ಗಂಟೆ ಪ್ಯಾಕೇಜ್, ಮತ್ತು ಪಾರ್ಟಿ ಬೋಟು, ಸಣ್ಣ ಸಣ್ಣ ಬರ್ತ್ಡೇ ಸೆಲೆಬ್ರೇಷನ್ನು ಮತ್ತು ಫ್ಯಾಮಿಲಿ ಸೆಲೆಬ್ರೇಷನ್ ಇದೆಲ್ಲ ಮಾಡ್ಬೋದು. ಬೈಂದೂರು ಮತ್ತು ಮ್ಯಾಂಗ್ಳೂರ್ ಹೈವೇ ಜಸ್ಟ್ 300 ಮೀಟರ್ ತೋರ್ತದೆ, ನಮ್ಮ ಕಣ್ಣಿಗೆಲ್ಲ ತೋರ್ತದೆ. ಮಾಬುಕಳ ಬ್ರಿಡ್ಜ್ ಇದು ತೋರ್ತದೆ. ಒಳ್ಳೆ ಲೊಕೇಶನ್, ಒಳ್ಳೆ ಸೀನರಿ, ಸುತ್ತಮುತ್ತ ಒಳ್ಳೆ ಸಣ್ಣ ಸಣ್ಣ ಐಲ್ಯಾಂಡ್ಸ್ ಎಲ್ಲ ತೋರ್ತದೆ. ಒಳ್ಳೆ ವ್ಯೂಸು. ಈ ವುಡನ್ ಬ್ರಿಡ್ಜ್ ಸಾಧಾರಣ 430 ಫೀಟ್ ಉಂಟು, 125 ಮೀಟರ್ ಅಗಲ, ಸರ್ 3.5 ಮೀಟರ್ ಅಗಲ ಉಂಟು. ಎಟ್ ಎ ಟೈಮ್ ಸಾಧಾರಣ 50-60 ಜನ ನಡೆಯುವ ಕೆಪಾಸಿಟಿ ಉಂಟು ಇಲ್ಲಿ. ಸಾಧಾರಣ ಅದರಲ್ಲಿ ರ್ಯಾಂಪಲ್ಲಿ, ಮುಂದೆ ರ್ಯಾಂಪಲ್ಲಿ ಸಾಧಾರಣ 100 ಜನ ಕೂತ್ಕೊಳ್ಳೋ ರ್ಯಾಂಪ್. ಅದರಲ್ಲಿ ಒಂದು ಪ್ಲಾಟಿಂಗ್ ಬ್ರಿಡ್ಜ್ ಉಂಟು, ಒಂದು ಫಿಕ್ಸ್ ಬ್ರಿಡ್ಜ್ ಉಂಟು. ಅದರಲ್ಲಿ ಏನು 50-60 ಜನ ಸಣ್ಣ ಸಣ್ಣ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ತಾರೆ. ಒಂದು 10-15 ಜನ, 20-25 ಜನ, 30 ಜನ ಡೆಕೋರೇಷನಲ್ಲಿ ಮಾಡಿಕೊಂಡು. ಅದ್ರ ಫೋಟೋಸ್ ಎಲ್ಲ ಗೂಗಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಉಂಟು, ನೋಡ್ಕೊಳ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಫ್ಯಾಮಿಲಿ ಬೋಟು. ಇದರಲ್ಲಿ 1 ಗಂಟೆ ಪ್ಯಾಕೇಜ್, 2 ಗಂಟೆ ಪ್ಯಾಕೇಜ್, 3 ಗಂಟೆ ಪ್ಯಾಕೇಜ್ ಎಲ್ಲ ಇರ್ತದೆ. ನೋಡಿ ಬೋಟು ಇದು. ಇಲ್ಲಿ ಒಂದು 10 ಜನ ಕೂತ್ಕೊಳ್ಬೋದು. ಇದೊಂದು ಡೈನಿಂಗ್ ಟೇಬಲ್ ಉಂಟು, ಒಳಗಡೆ ಒಂದು ಡೈನಿಂಗ್ ಟೇಬಲ್ ಉಂಟು, ಸೋಫಾ ಉಂಟು, ಮತ್ತು ಏರ್ ಕೂಲರ್ ಉಂಟು, ಮ್ಯೂಸಿಕ್ ಸಿಸ್ಟಮ್ ಉಂಟು, ಹಾಡ್ಬೋದು, ಕುಣಿಬೋದು. ಈ ಸಣ್ಣ ಬೋಟಲ್ಲಿ ಸಣ್ಣ ವಾಶ್ರೂಮ್, ಸಣ್ಣ ಕಿಚನ್ ಉಂಟು. ಕಿಚನ್ ಉಂಟಾ ಇದರಲ್ಲಿ? ಇಲ್ಲಿ ಕಿಚನ್ ತೋರಿಸಿ ಸ್ವಲ್ಪ. ಕಿಚನ್ ಇಲ್ಲಿ ಹಿಂದುಗಡೆ. ಇಲ್ಲಿ ಕಿಚನ್ ಅಲ್ಲ? ಇದು ವಾಶ್ರೂಮ್ ಇದರಲ್ಲಿ. ಇಲ್ಲಿ ವಾಶ್ರೂಮ್ ಉಂಟಲ್ಲ? ಓಕೆ. ಪಾರ್ಟಿ ಮಾಡಿದ್ರೆ ನಮ್ದು 18 ಜನ, ರೈಡಿಂಗಲ್ಲಿ ಒಂದು 25 ಜನ ಹಾಕ್ತೇವೆ. 16 ಸಿಟ್ಟಿಂಗ್ ಉಂಟು. ಇದು ಕೆಪಾಸಿಟಿ ಜಾಸ್ತಿ ಉಂಟು, ಅದು ನಾವು ಜಾಸ್ತಿ ಅಲೋ ಮಾಡೋದಿಲ್ಲ. ಓಕೆ ಗೈಸ್, ನಿಕ್ಲು ತೂಲೆ ವ್ಯೂ ತೂಲೆ ಎಂಚ ಉಂಡು ತೂಲೆ ಕಿನ್ನೆ ಮಟ್ಟದ ಒಂಜಿ ಪಾರ್ಟಿ ಮಲ್ಪರ ಮಾತ್ರ ಎಡ್ಡೆ ಉಂಡು. ಈ ಬೋಟ್ ಇಲ್ಲಿ ಲಾಸ್ಟ್ ಇಲ್ಲಿ ನಿಮ್ಮ ಸ್ಟಾಪ್ ಇದೆ. ಅಲ್ಲಿಗೆ ಹೋಗಿ ವಾಪಸ್ ಬರ್ಬೋದು. ಡೆಲ್ಟಾ ಪಾಯಿಂಟ್ ಹೋಗಿ ವಾಪಸ್. ಅದಕ್ಕಿಂತ ದೂರ ಹೋಗ್ತದಾ? ಇಲ್ಲ, ಅದೇ ಲಾಸ್ಟ್. ಕೆಮ್ಮಣ್ಣು, ಕೋಡಿ ಎಲ್ಲ ಹೋಗಿ ಬರ್ತೀವಿ. 2-3 ಗಂಟೆ ರೈಡ್ ಮಾಡ್ಬೋದು. 3 ಗಂಟೆ ಕಂಟಿನ್ಯೂ. ಓಕೆ. 3 ಗಂಟೆ ಮಲ್ಪೋಲಿಕ್ಕೆ ಕಂಟಿನ್ಯೂ ರೈಟ್ ನೆಟ್. ನೈಟ್ ಟೈಮ್ ಇಲ್ಲ ಅಲ್ಲ? ನೈಟ್ ಇಲ್ಲ. ಓಕೆ. ನೈಟ್ ಟೈಮ್ ಈಚಿಗೆ ನೈಟ್ ಸ್ಟೇ ಪಾರ್ಟಿ ಮಾತ್ರ. ಓಕೆ. ನೋಡಿ, ಮತ್ತು ನಮ್ಮದು ಗೌರ್ಮೆಂಟ್ ಅಪ್ರೂವಲ್, ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಪರವಾನಗಿ ಪಡ್ಕೊಂಡು, ಇದು ಸುಮಾರು ಬೇರೆ ಬೇರೆ NOCಗಳು ಪಡ್ಕೊಂಡು, ಸಣ್ಣ 5-6 NOC ಬೇಕಾಗ್ತದೆ ಇದಕ್ಕೆ. ಇನ್ಶೂರೆನ್ಸು ಇದನ್ನೆಲ್ಲ ವರ್ಷ ರಿನ್ಯೂವಲ್ ಮಾಡಬೇಕು. ಎಲ್ಲ ಕಂಪ್ಲೀಟ್ಲಿ ಗೌರ್ಮೆಂಟ್ ಅಪ್ರೂವಲ್. ಇದು ಮತ್ತು ಏನು ಜಾಕೆಟ್ಸು ಮತ್ತು ಫೈರ್ ಕಿಟ್ ಸರ್ವಿಸಸ್ಸು ಇದೆಲ್ಲ ನಾವು ಇಟ್ಕೊಳ್ಬೇಕಾಗತ್ತೆ. ಕಸ್ಟಮರ್ ಸೇಫ್ಟಿ ಇಂಪಾರ್ಟೆಂಟ್. ಸೀತಾನದಿ ಎಲ್ಲಿ ಉಗಮ ಆಗುತ್ತೆ ಅಂತ ಹೇಳಿದ್ರೆ, ಆಗುಂಬೆ ಘಾಟಿಯಲ್ಲಿ. ಮಳೆಗಾಲದಲ್ಲಿ ಆಗುಂಬೆ ಘಾಟಿಯಲ್ಲಿ ಉಗಮ ಆಗಿ ಸೋಮೇಶ್ವರ, ಹೆಬ್ರಿ, ಹಾಗೆ ಇದ್ರ ಮೇಲೆ ತುಂಬ 2-3 ಕವಲಾಗಿ ಬರ್ತದೆ. ಇಲ್ಲಿ ಬರೋ ಒಂದೇ ಕವಲು, ಬೇರೆ ಬೇರೆ ಕವಲಾಗಿ ಬಂದು ಇಲ್ಲಿ ನಮ್ಮ ಮಾಬುಕಳದಲ್ಲಿ ಬರುವಾಗ ಒಂದೇ ಕವಲಾಗಿ ಬರುತ್ತೆ. ಇದು ಮಾಬುಕಳ ಅಂದರೆ ಮಾಬ್ಲಣ್ಣ ಕೊಡು ಅಂತೇಳಿ ಹೆಸರಿತ್ತು ಮೊದಲು. ಅದು ಕ್ರಮೇಣ ಮಾಬುಕಳ ಆಯಿತು. ಮೊದಲು ಬ್ರಿಡ್ಜ್ ಆಗಬೇಕಿಲ್ಲ ಮುಂಚೆ ಜನರು ಅಲ್ಲಿಂದ ಇಲ್ಲಿಗೆ ಸಣ್ಣ ದೋಣಿಯಲ್ಲಿ, ಆಚಿಂದ ಆ ಕಡೆಗೆ ಈ ಕಡೆವರೆಗೆ, ಅಲ್ಲಿಂದ ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಬ್ರಿಡ್ಜ್ಗಿಂತ ಮುಂಚೆ 69ರಲ್ಲಿ ಇಸ್ವಿಯಲ್ಲಿ ಬ್ರಿಡ್ಜ್ ಆದದ್ದು ಇದು. ಹೀಗೆ ಬೇರೆ ಬೇರೆ ಬ್ರಿಡ್ಜಲ್ಲಿ ಹೀಗೆ ಪಾಸ್ ಮಾಡ್ತಾ ಹೋಗ್ತಿದ್ರು. ಈ ಕಡೆ ಒಂದು, ಆ ಕಡೆ ಒಂದು ದೋಣಿಯಲ್ಲಿ ಪಾಸ್ ಆಗ್ತಿದ್ರು.
ಈ ನದಿ ಇಲ್ಲಿಂದ ಸೀದಾ ಹೋಗಿ ಸಮುದ್ರ ಸೇರ್ತದೆ. ಇಲ್ಲಿ ಮುಂದೆ ಈ ಟರ್ನಲ್ಲಿ ಹೋಗಿ ಸಮುದ್ರ, ಅಲ್ಲಿ ಒಂದು ಮತ್ತೊಂದು ನದಿ ಬರುತ್ತೆ, ಸ್ವರ್ಣ ನದಿ. ಅದು ಕಾರ್ಕಳ, ಪೇರಡೂರು, ಹಿರಿಯಡ್ಕ, ಮಣಿಪಾಲ ಅಲ್ಲಿಂದ ಬಂದು 2 ನದಿ ಸಂಗಮ ಆಗ್ತದೆ. ಇಲ್ಲಿ ಈ ಕಡೆ ಸಂಗಮ ಆಗಿ ಸಮುದ್ರ ಮುಂದುಗಡೆ ಮತ್ತೊಂದು ನದಿ ಉಂಟು, ಸ್ವರ್ಣ ನದಿ. ಅದು ಕೋಡಿ, ಸಾಸ್ತನ, ಕೋಟ ಆ ಕಡೆಯಿಂದ ಬರುತ್ತೆ. ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ನಮ್ಮ ಡೆಲ್ಟಾ ಬೀಚ್ ಅರಬ್ಬಿ ಸಮುದ್ರ ಸೇರ್ತದೆ. ಈ ಸ್ಟ್ರೈಟ್ ಬರುತ್ತೆ ಸಾಧಾರಣ. ಅದು ಒಳ್ಳೆ ಲೊಕೇಶನ್, ಒಳ್ಳೆ ತುಂಬ ನೋಡಲಿಕ್ಕೆ ತುಂಬ ಖುಷಿ ಕೊಡುತ್ತೆ. ಮತ್ತು 1, 2, 3 ಐಲ್ಯಾಂಡ್ ಉಂಟು. ಅದರಲ್ಲಿ 2 ಐಲ್ಯಾಂಡಿಗೆ ಬ್ರಿಡ್ಜ್ ಆಗಿದೆ. ಈ ಐಲ್ಯಾಂಡಿಗೆ ಯಾವುದೇ ಸಂಪರ್ಕ ಇಲ್ಲ. ಎಲ್ಲ ಒಂದು 6 ಮನೆ ಉಂಟು. 6 ಮನೆಯಲ್ಲಿ ವಾಸ್ತವ್ಯ ಇದ್ದಾರೆ. ಅವರೆಲ್ಲ ದೋಣಿಯಲ್ಲೇ ಬರ್ತಾರೆ, ದೋಣಿಯಲ್ಲೇ ಓಡಾಟ ಮಾಡ್ತಾರೆ. ಇಲ್ಲಿ 2 ರೆಸಾರ್ಟ್ ಸಹ ಬೇರೆ ಉಂಟು. ಒಳ್ಳೆ ತುಂಬ ಜನ ಬರ್ತಾರೆ, ನಮ್ಮ ದೇಶದ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಪಿಲ್ಲರ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ 30 ಜನ ನಮ್ಮ ಸಾಧಾರಣ ಹತ್ತಿರ ಕೂತ್ಕೊಳ್ಬೋದು. ಇಲ್ಲಿ ಸೋಫಾ ಉಂಟು, ಅಲ್ಲಿಗೊಂದು ಸೋಫಾ ಉಂಟು, ಇಲ್ಲಿ ಚೇರ್ಸ್ ಉಂಟು. ಇಲ್ಲಿ ಸನ್ಸೆಟ್ ಈ ಕಡೆ ಬರುತ್ತೆ. ಸಂಜೆ ಹೊತ್ತು ಸನ್ಸೆಟ್ ಆಗುತ್ತೆ, ಒಳ್ಳೆ ವ್ಯೂ ಬೀರ್ತದೆ ಸಂಜೆ ಹೊತ್ತಲ್ಲ. ಮತ್ತು ಕೆಳಗಡೆ ಒಂದು ಪ್ಲಾಟಿಂಗ್ ಪ್ಲ್ಯಾಟ್ಫಾರ್ಮ್, ಅದರಲ್ಲಿ ಒಂದು 60 ಜನ ಕೂತ್ಕೊಳ್ಬೋದು. ಸೈಡಲ್ಲಿ ತೋರ್ತಾ ಇರೋ ಒಂದು ಪ್ರೈವೇಟ್ ಹಟ್ಟು, ಅದರಲ್ಲಿ ಸಣ್ಣ ಸಣ್ಣ ಏನು ಕೇಕ್ ಕಟ್ ಮಾಡೋದು ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂಥದ್ದು, ಕೂತ್ಕೊಂಡು ಏನೋ ಸ್ನ್ಯಾಕ್ಸ್ ತಿನ್ನುವಂಥದ್ದು, ಜ್ಯೂಸ್ ಕುಡಿಯುವಂಥದ್ದು ಇದೆಲ್ಲ ಮಾಡ್ಬೋದು. ಈ ಕೆಲವು ಸಾರಿ ಒಂದು ಫ್ಯಾಮಿಲಿ ಎಲ್ಲ ಇಂಡಿವಿಜುವಲ್ ಎಲ್ಲ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಕೆಲವು ಇಷ್ಟಪಡೋದಿಲ್ಲ, ಅದಕ್ಕೆ ಇಂಡಿವಿಜುವಲ್ ಕೂತ್ಕೊಳ್ಳಿಕ್ಕೆ ಅವರಷ್ಟಿಗೆ ಕೂತ್ಕೊಂಡು ಏನತ್ತೆ ಸ್ನ್ಯಾಕ್ಸ್ ಏನೋ ಜ್ಯೂಸ್ ಏನೋ ತಂದು ಕುಡಿಲಿಕ್ಕೆ ಒಂದು ಪ್ರೈವೇಟ್ ಹಟ್ಟು, ಅದರಲ್ಲಿ ಬೇರೆ ಎಂಟ್ರಿ ಇರೋದಿಲ್ಲ. ಒಂದು 10 ಜನ ಕೂತ್ಕೊಳ್ಬೋದು ಅದರಲ್ಲಿ. ಗೈಸಿತ್ತೆ ನಿಕ್ಲು ತೂಯರತ್ತ ಎಂಚಾಯ್ತು ಮುಲ್ತಾ ಬೋಟಿಂಗ್ ದ ಲೊಕೇಶನ್ ಮತ್ತ ನಿಕ್ಲು ಒಟ್ಟು ಗುಲ್ಲೆ ರಮೇಶ್ ಅಂತ ಅರೆಗೆ ಮಸ್ತ್ ಥ್ಯಾಂಕ್ಸ್ ಮಸ್ತ್ ಇನ್ಫಾರ್ಮೇಷನ್ ಮತ್ತೆ ಕೊರ್ನೆಗೆ ನಿಕ್ಲು ಬರ್ತದೆ ವಿಸಿಟ್ ಮಾಡ್ಪ್ಲೆ ಬೆಸ್ಟ್ ಪ್ಲೇಸ್ ಒಂದು ಬ್ರಹ್ಮವರದ ಏರ್ ಮಾತಾ ಫಸ್ಟ್ ಒಂದು ಹಾಕ್ಬೋದು. ಸಬ್ಸ್ಕ್ರೈಬ್ ಮಾಡ್ಪ್ಲೆ ಚಾನಲ್ಗೆ ಅಂಜನೆ ನೆಕ್ಸ್ಟ್ ಬ್ಲಾಗ್ ಇರ್ತೀವಿ. ಅದ ಮುಟ್ಟ ಟೇಕ್ ಕೇರ್ ಗೈಸ್, ಬಾಯ್.